ತ್ರಿಬಲ್ ಮರ್ಡರ್ ಅವರೆಲ್ಲ ಒಳಗಡೆ ಆರಾಮಾಗಿ ಇದ್ದಾರೆ. ಇನ್ನೊಂದು ಪರಪ್ಪನ ಆಗ್ರಹದ ಬಗ್ಗೆ ನಾನು ಮಾತಾಡಲೇಬೇಕು. ನಾನು ಎಷ್ಟೊಂದು ಸಲ ಸ್ಟ್ರಿಂಗ್ ಆಪ್ರೇಷನ್ಸ್ ನಾನು ಮಾಡೋಕ್ಕೆ ಅಂತ ನಾನು ಹೋದಾಗ ಎಷ್ಟೋ ಸಲ ಗಾಂಜಾಗಳು ಸಿಕ್ಕಿದೆ. ಎಲ್ಲರೂ ಸ್ಮಾರ್ಟ್ ಫೋನ್ಗಳು ಯೂಸ್ ಮಾಡ್ತಿದ್ದಾರೆ ಒಳಗಡೆ. ಫಸ್ಟ್ ಆಫ್ ಆಲು ನಾರ್ಮಲ್ ಸೆಲ್ಲು, VIP ಸೆಲ್ಲು, VIP ಸೆಲ್ ಅಂತ ಯಾಕೆ ಇರಬೇಕು? ತಪ್ಪು ಮಾಡಿದ್ಮೇಲೆ ಎಲ್ರಿಗೂ ಒಂದೇ ಥರನೇ ಇರಬೇಕು ತಾನೇ. VIP ಸೆಲ್ಲು, VIP ಸೆಲ್ ಅಂತ ಯಾಕೆ ಇರಬೇಕು ಅಂತ ನಾನು ಕೇಳೋ ಕ್ವೆಶ್ಚನ್ನು. ಅವರಲ್ಲಿದ್ದರು, ಕಪ್ಪಲ್ಲಿ ಕಾಫಿ ಕುಡಿದ್ರು ಅಥವಾ ಟೀ ಕುಡಿದ್ರು, ಅದಕ್ಕೋಸ್ಕರ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು. ಇಟ್ಸ್ ಆಫ್ ನಾನ್ ಸೆನ್ಸ್. ಅವ್ರೇನು ಟೆರರಿಸ್ಟ್ ಅಲ್ಲ, ಅಥವಾ ಯಾರ ಮನೆಗೂ ಬೆಂಕಿ ಹಾಕಿಲ್ಲ, ಅಥವಾ ನಮ್ಮ ಬೆಂಗಳೂರಿಗಾಗಲಿ ಅಥವಾ ಇನ್ನೆಲ್ಲೇ ಹೋಗಿ ಅವ್ರೇನು ಬಾಂಬ್ ಬ್ಲಾಸ್ಟ್ ಮಾಡಿಲ್ಲ. ಇಷ್ಟಿರೋದನ್ನು ಯಾಕೆ ಇಷ್ಟೆಲ್ಲ ಮಾಡ್ತಾರೆ? ಒಂದು ಹೇಳ್ತೀನಿ, ನಮ್ಮ ಕಾನೂನು ವ್ಯವಸ್ಥೆ ಸರಿ ಇಲ್ಲ. ನನಗೆ ಕೋರ್ಟು ಈ ತೀರ್ಪು ಇದ್ರ ಮೇಲೆ ನನಗೆ ನಂಬಿಕೆ ಇಲ್ಲ. ಯಾಕೆಂದರೆ ಎವ್ರಿಥಿಂಗ್ ಕ್ಯಾನ್ ಬಿ ಬುಕ್ಡ್ ಈಸಿಲಿ. ಅಷ್ಟೇ ಸರ್. ನನ್ನ ಕ್ಲೈಂಟ್ಸೇ ಸುಮಾರು ಜನ ಒಳಗಡೆ ಇದ್ದಾರೆ JC-ನಲ್ಲಿ. ಸೊ ಅವ್ರುಗಳು ಕೂಡ ಕೆಲವೊಂದು ಬುಕ್ಕಿಂಗ್ಸ್ಗಳೆಲ್ಲ ಮಾಡ್ತಿದ್ದಾರೆ, ಆಗ್ತಿದೆ. ಇದು ಹೈ ಪ್ರೊಫೈಲ್ ಕೇಸ್ ಅಂತ ಹೇಳಿಬಿಟ್ಟು ಇಷ್ಟು ಸುಮಾರು ಜನ ಯಾಕೆ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಯಾಕೆ ತೋರಿಸ್ತಾ ಇಲ್ಲ ನೀವು? ಸರಿ, ಮುನಿರತ್ನ ಅವರು ಒಳಗಡೆ ಹೋದ್ರು, ಅವ್ರ ಬಗ್ಗೆ ಯಾಕೆ ತೋರಿಸ್ತಾ ಇಲ್ಲ? ಪದೇ 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 ಪಾಪ ವಿಜಯಲಕ್ಷ್ಮಿ ಅವರು ಎಷ್ಟು ಕಷ್ಟಪಟ್ಟು ಗಂಡನ್ನ ಬಿಡಿಸ್ಕೊಳ್ಳೋಕ್ಕೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ. ಅವ್ರಿಗೋಸ್ಕರ ಆದರೂ ಯಾಕೆ ಪ್ರತಿದಿನ ಹಾಗಾದರೆ ನಿಮ್ಗಳಿಗೆ ಆಗಲಿ ಅಥವಾ ನಿಮ್ಮ ಅಕ್ಕ ತಂಗಿರಿಗೆ ಆಗಲಿ ಅವ್ರಿಗೆ ಆಗಲಿ ಈ ಥರ ಫೋಟೋ ಕಳಿಸಿದ್ರೆ ಸರಿನಾ? ಸೊ ದಿಸ್ ಇಸ್ ದ ಥಿಂಗ್. ಈಗ ಏನಂದರೆ ಅವ್ರು ಹೊರಗಡೆ ಬಂದರೆ ಸಾಕು ಅಷ್ಟೇ. ಯಾಕೆಂದರೆ ಇದೆಲ್ಲದು ಕಾನೂನು ನೋಡಬೇಕು. ಯಾರ್ಯಾರು ಏನೇನು ಕೇಸ್ ನಡೆಸ್ತಾ ಇದ್ದಾರೆ ದಯವಿಟ್ಟು ನನ್ನ ಸಂದೇಶ ಅವ್ರಿಗೆ ಹೋಗಬೇಕು. ಮೇಡಮ್, ಇನ್ನೊಂದು ಜೈಲು ಸೇರಿ 100 ದಿನ ಬೇಲಾಯಿತು. ಇವತ್ತು ಯಾಕೆ ಹೋರಾಟದ ಉದ್ದೇಶ ಬಂತು? ಈಗ ಹೋರಾಟ ಮಾಡಬೇಕು ಅಂತ ಯಾಕೆ ಅನಿಸ್ತು? ಅಂದರೆ ಆಫ್ಟರ್ 100 ದಿನ ನೋಡಿ, ಎಲ್ಲದು ಸತ್ಯಗಳು ಆಚೆ ಪ್ರತಿದಿನ ಒಂದೊಂದು ಸತ್ಯಗಳು ಆಚೆ ಬಂದಾಗ ಯಾರೂ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಇದು ಲಿಮಿಟ್ ಮೀರೋಗಿದೆ. ಹಾಗಾದರೆ ರೇಣುಕಾಸ್ವಾಮಿ ಅವ್ರಿಗೆ ಮಾತ್ರ ಫ್ಯಾಮಿಲಿ ಇದ್ದಾರಾ? ಇವ್ರಿಗಿಲ್ವಾ? ಮೇಡಮ್, ನೀವು ಒಂದು ಮಾತಾಡಿದ್ರೆ ನಿಮ್ಮನೆ ಹೆಣ್ಮಕ್ಳಿಗೆ ಒಂದು ಫೋಟೋ ಕಳಿಸಿದ್ರೆ ಸುಮ್ಮನಿರ್ತೀರ ಅಂತ ಅಂದ್ಬಿಟ್ಟು ಕೆಲವು ಹೆಣ್ಮಕ್ಳುಗಳು ಬೆಳೆದಿರೋ ಮಗ್ಳಿದ್ದು ಬಿಟ್ಕೊಂಡು ವೃದ್ಧೆ ಇರೋಂಥ ತಾಯಿ ಇಟ್ಕೊಂಡು ಇನ್ನೊಂದು ಒಬ್ಬ ಫೇಮಲ್ಲಿ ಇರೋಂಥ ವ್ಯಕ್ತಿ ಜೊತೆ ಒಂದು ಪ್ರೀತಿ ಪ್ರೇಮ ಇರ್ಬೋದು, ಬೇರೆ ಫ್ರೆಂಡ್ಶಿಪ್ ಇರ್ಬೋದು, ಆ ಥರ ಬಯಸಕ್ಕೆ ಹೆಣ್ಮಕ್ಳು ಇಷ್ಟಪಡಲ್ಲ. ಮತ್ತೆ ನೀವು ಹೆಂಗೆ ಹೇಳಿದ್ರಿ? ಮತ್ತೆ ಖಂಡಿತ ನೋಡಿ, ಅವ್ರು ಇಷ್ಟಪಡ್ತಾರೋ ದಟ್ ಇಸ್ ಅವ್ರದ್ದೆಲ್ಲ, ಅದು ವೈಯಕ್ತಿಕ. ನೀವು ಹೇಳಿದ್ರಲ್ಲ, ಅದಕ್ಕೆ ಹೇಳಿದ್ರಿ. ಬಟ್ ಈ ಥರ ಫೋಟೋಸ್ಗಳು ಕಳ್ಸೋದು ಸರಿನಾ? ಅದು ಕಾನೂನು ಇತ್ತಲ್ಲ ಮೇಡಮ್. ಅದನ್ನ ಪವಿತ್ರ ಗೌಡ ಅವ್ರಿಗೆ ಕೇಳಿ. ಒಂದ್ ನಿಮಿಷ ಇದನ್ನ ಪವಿತ್ರ ಗೌಡ ಅವ್ರಿಗೆ ಕೇಳಿ, ಅವ್ರ ತಾಯಿ ಹತ್ರ ಕೇಳಿ. ಇದೇ ಉದ್ದೇಶಪೂರ್ವಕ. ಸರಿ, ಶುಭಾ ಪುಂಜ ಅವ್ರಿಗೆ ಕಳಿಸಿದ್ದಾರೆ ಅಂತ ಸರ್ ಜಗದೀಶ್ ಸರ್ ಹೇಳಿದ್ರು. ಅವರು ಕಳಿಸಿದ್ದಾರೆ, ಇವರು ಕಳಿಸಿದ್ದಾರೆ, ಸುಮಾರು ಜನ ಹೆಣ್ಮಕ್ಳಿಗೆ ಹೀರೋಯಿನ್ಸ್ಗೆ ಕಳಿಸಿದ್ದಾರೆ ಅಂತ. ಯಾಕೆ ಅವ್ರಿಗೆ ಯಾರಿಗೂ ಏನು ಸಪೋರ್ಟರ್ಸ್ ಇರಲಿಲ್ವಾ ಕಂಪ್ಲೇಂಟ್ ಕೊಡೋಕ್ಕೆ? ಅವ್ರಿಗೂ ಕೊಡ್ಬೋದಿತ್ತಲ್ಲ. ಇದೇ ಉದ್ದೇಶಪೂರ್ವಕ ನೀವು ಹೇಳೋದಕ್ಕೆ ನೋಡಿದ್ರೆ ಈಗ ಮಾನ್ಯ ರಾಜಕಾರಣಿಗಳಿಗೂ ಕೂಡ ಹತ್ರ ಟ್ರೋಲ್ ಆಗ್ತಾ ಇರುತ್ತೆ. ಅವ್ರಿಗೂ ಕೂಡ ಒಂದು ಅಶ್ಲೀಲ ಒಂದು ಬೈಗಳು ಕೂಡ ಹೋಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿದ್ರೆ HD ಕುಮಾರಸ್ವಾಮಿ ಅವರಿಗೆ ದರ್ಶನ್ ಫ್ಯಾನ್ಸ್ ಮಹಿಳಾ ಒಂದು ಫ್ಯಾನ್ಸ್ ಅವಶ್ಯಕ ಸದ್ಯ ಹಾಗಂದ್ಬಿಟ್ಟು HD ಕುಮಾರಸ್ವಾಮಿ ಅವರು ಶೆಡ್ಗೆ ಹಾಕೊಂಡು ಹೋಗ್ಬೇಕಾಗಿತ್ತಾ? ನೋಡಿ ಯಾರು ಶೆಡ್ಗೆ ಹಾಕೋಬೇಕೋ, ಒಂದು ನಿಮಿಷ ಸರ್, ಯಾರಿಗೆ ಶೆಡ್ಗೆ ಹಾಕೋಬೇಕೋ ಅವ್ರು ಶೆಡ್ಗೆ ಹಾಕಿದ್ದಾರೆ. ದರ್ಶನ್ ಅವರು ಶೆಡ್ಗೆ ಹಾಕಿಲ್ಲ. ಸರಿ, ಆಯಿತು. ಒಂದು ನಿಮಿಷ ಸರ್, ರೇಣುಕಾಸ್ವಾಮಿ ಅವ್ರನ್ನ ಕರ್ಕೊಂಬರೋಕ್ಕೆ ಶೆಡ್ಗೆ ಎಷ್ಟೊತ್ತು ನಿಮಿಷ? ಅದಾದಮೇಲೆ ದರ್ಶನ್ ಅವ್ರು ಬಂದಿದ್ದು ಎಷ್ಟು ಗಂಟೆ ಆದಮೇಲೆ? 3 hours ಗ್ಯಾಪ್ ಇತ್ತು. ನೀವು ಸರಿಯಾಗಿ ನೋಡಿ, 3 hours ಗ್ಯಾಪಲ್ಲಿ ಇದು ಆಲ್ರೆಡಿ ಅವರು ಹೋಗ್ಬಿಟ್ಟಿದ್ರು, ಮೃತಪಟ್ಟ ರೇಣುಕಾಸ್ವಾಮಿ ಅವರು. ನೋಡಿ, ನಾನು ಎಲ್ಲದೂ ಕಣ್ಣಾರೆ ಕೆಲವೊಂದು ನೋಡ್ತಿದ್ದೀನಿ, ಸ್ಟೇಷನಲ್ಲಿ ಕೆಲವೊಂದು ನಾನು ತಿಳ್ಕೊತಾ ಇದ್ದೀನಿ ಏನೇನು ಅಂತ. ಬಟ್ ಒಂದೇನಂತ ಅಂದರೆ ನ್ಯಾಯಾಧೀಶರಾದವರು ಕಣ್ಣು ಬಿಟ್ಟು ನೋಡಬೇಕು ಅಷ್ಟೇ.